ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪಪ್ ಸ್ಲೀವ್ನ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಒಂದೇ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಬ್ಲೌಸ್ಗೆ ಪಪ್ ಮಾಡೋಣ ಫ್ರೆಂಡ್ಸ್. ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ತಪ್ಪದೆ ವಿಡಿಯೋನ ಕೊನೆವರೆಗೆ ನೋಡಿರಿ, ಡೈಲಿ ವಿಡಿಯೋನ ವಾಚ್ ಮಾಡಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೊಂಡಿರ್ಕೊಂಡಿರಿ ಫ್ರೆಂಡ್ಸ್ ಮುಂಚೆನೇ. ಇವಾಗ ತೋಳು ಕಟ್ನ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ಥರ ಮಡಿಕೆ ಮಾಡ್ಕೋತೀರಲ್ಲ ಫ್ರೆಂಡ್ಸ್. ಪಪ್ ಸ್ಲೀವ್ಗೆ ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಜಾಸ್ತಿ ಪಪ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ಬಟ್ಟೆ ಇದೆಯಲ್ಲ ನಾನು ಅಷ್ಟು ಮಡಚಿ ಆ ಬಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಅಳತೆ ತೊಗೊಂಡು ಪಪ್ ಸ್ಲೀವ್ ಕಟ್ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಇವ್ರದ್ದು ತೋಳು ಉದ್ದ 4.5 ಇಂಚ್ ಇದೆ ಫ್ರೆಂಡ್ಸ್. ಇದು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್. 5 ಇಂಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ತೋಳಿಗೆ ಮತ್ತು ಬಗಲದಲ್ಲಿ 2.5 ಇಂಚ್ ಡಿಫ್ರೆನ್ಸ್ ಇರಬೇಕು ಫ್ರೆಂಡ್ಸ್. ಅಲ್ಲಿ 5.5 ಇದ್ದರೆ ಇಲ್ಲಿ ಫ್ರೆಂಡ್ಸ್ 3 ಇಂಚ್ ಇಟ್ಕೊಳ್ಬೇಕು. ಇಟ್ಕೊಂಡು ನೋಡಿರಿ ಈ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ತೋಳಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ತೋಳಿನ ಮಾರ್ಕ್ನ ಹಾಕಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡುವಂಥ ಪಪ್ ಸ್ಲೀವ್ ಖಂಡಿತ ಮನೆಯಲ್ಲಿ ನೀವು ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ರಿ ಫ್ರೆಂಡ್ಸ್. ನೋಡಿ ಮೇಲ್ಪದರನ ಕಟ್ ಮಾಡ್ಕೊತಾ ಇದ್ದೀನಿ. ಮುಂಭಾಗ ಮತ್ತು ಹಿಂಭಾಗ ಇರುತ್ತಲ್ಲ, ಹಾಗಾಗಿ 2 ಪದರನ ನೋಡಿ ಕಟ್ ಮಾಡ್ಕೊಳ್ರಿ. ಬಿಗಿನರ್ಸ್ಗಾಗಿ ಸ್ಪೆಷಲ್ ಆದಂತಹ ಸಿಂಪಲ್ ಆದಂತಹ ಬ್ಲೌಸ್ ಕಟ್ಟಿಂಗ್ ಹಾಗೂ ಸ್ಟಿಚಿಂಗ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು 4ನೇ ವಿಡಿಯೋ ಆಗಿರುತ್ತೆ ನೋಡಿರಿ. ಈ ತೋಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಕಟ್ ಮಾಡ್ಕೊಂಡ ನಂತರ ಈ ಅಸ್ತರ್ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ತೋಳು ಶೇಪ್ನ ಈಗ ಮಾಡಲ್ಲ ಫ್ರೆಂಡ್ಸ್. ಅಸ್ತರ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಅದರ ಮೇಲೆ ಇಟ್ಕೊಂಡು ಹೊಲ್ಕೊಂಡು ನಂತರ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಅಸ್ತರ್ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ನೀಟಾಗಿ ಇಟ್ಕೊಳ್ರಿ. ಇದು ಹಿಂಭಾಗ ಮತ್ತು ಮುಂಭಾಗ ತಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ನೋಡಿ ನಾನು ಫಸ್ಟ್ ಹಿಂಭಾಗನ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಟ್ಟೆ ಮೇಲೆ ಅಸ್ತರ್ ಬಟ್ಟೆನ ಇಟ್ಕೊಂಡು ಒಂದು ಹೊಲಿಗೆನ ಹಾಕ್ಕೊಡ್ರಿ ನೀಟಾಗಿ. ನೋಡಿ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡಿದ್ದೀನಿ ಅಲ್ವಾ. ಇದನ್ನು ಕಟ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನೆಗಿಸ್ಬೇಕು ನೋಡಿರಿ. ಈ ಥರ ಸ್ಟ್ರೈಟಾಗಿ ಬಟ್ಟೆನ ಈ ಥರ ನೆಗಿಸಿ ಫೋಲ್ಡ್ ಮಾಡಿರಿ ನೋಡಿರಿ. ಇವಾಗ ಇದ್ರ ಮೇಲ್ಗಡೆ ಮತ್ತೆ ಒಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದೇ ಥರ ಮೆಥಡ್ನ ಫಾಲೋ ಮಾಡಿ ಸಖತ್ತಾಗಿ ಪಪ್ಸ್, ಇದೊಂಥರ ಪಪ್ಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವಾ ಫ್ರೆಂಡ್ಸ್, ಇವಾಗ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ.
ನೋಡಿರಿ, ಈ ಬಟ್ಟೆನ ಸರಿದೇ ಇರಬಾರ್ದು ಅಂತಹ ಒಂದು ಹೊಲಿಗೆನ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆ ಬಟ್ಟೆಗೆ 2 ಸೈಡ್ 3 ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. 3 ಇಂಚು ಮಾರ್ಕ್ ಮಾಡ್ಕೊಳ್ತೀವಲ್ಲ, ಅಲ್ಲಿಂದ ಪಫ್ಸ್ಗಳನ್ನು ಮಾಡಬೇಕು ನೋಡಿ ಫ್ರೆಂಡ್ಸ್. ಚಿಕ್ಕದಾಗಿ ನೋಡಿ, ಈ ಥರ ಚಿಕ್ಕದಾಗಿ ಪಫ್ಸ್ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪಫ್ಸ್ ಬರುತ್ತೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನೋಡಿ ಯಾವ ಥರ ಮಾಡ್ಕೋತಾ ಇದ್ದೀನಿ ನಾನು ನೀರಿಗೆನಂತ. ವಿಡಿಯೋನ ನೋಡಿ ಫ್ರೆಂಡ್ಸ್. ಇವಾಗ ನೀಲಿಗೆ ಆಯ್ತಲ್ಲ ಫ್ರೆಂಡ್ಸ್, ಅದರ ಅಪೋಸಿಟ್ ಸೈಡನ್ನು ಈಚೆ ಕಡೆ ನೀಲಿಗೆ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಅದರ ಅಪೋಸಿಟಾಗಿ ನೀಲಿಗೆನ ಮಾಡ್ಕೊಳ್ಬೇಕು. ನೀಟಾಗಿ ಆ ಸೈಡ್ ಮಾಡಿರ್ತೀವಲ್ಲ, ಅದೇ ನೀರಿಗೆಯಿಂದಾನೆ ಅಪೋಸಿಟ್ ಸೈಡ ನೀರಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ವಿಡಿಯೋನ ಕೊನೆವರೆಗೆ ನೋಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ನಮ್ಮ ಪಫ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಮುಂದ್ಗಡೆ ನೀವು ಬೇಕಾದರೆ ಲೇಸನ್ನು ಹಚ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಹಾಗೆ ಬಿಟ್ಕೊಬೋದು. ನೋಡಿ ನಮ್ಮ ಪಫ್ಸ್ ಹೇಗೆ ಬಂದಿದೆ ಅಂತ ನೋಡ್ರಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.